ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. 2023ರ ವಿಧಾನಸಭಾ ಚುನಾವಣೆಯು ಜನತೆಯ ಪಾಲಿಗೆ ದುರಂತದ ಫಲಿತಾಂಶವಾಗಿದ್ದು, ಬಡ ಜನರ ದಿಕ್ಕು ತಪ್ಪಿಸಿ ಜಾತಿ ರಾಜಕಾರಣದಿಂದ ಉಚಿತ ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಮಂಕುಬೂದಿ ಎರಚಿರುವ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು 1.5 ವರ್ಷದ ಅಧಿಕಾರದ ವೈಖರಿಗೆ ರಾಜ್ಯದ ಜನತೆ ತಲೆತಗ್ಗಿಸುವಂತೆ ಮಾಡಿದೆ ಎಂದು ರಾಜ್ಯ ಕೆಎಸ್ಐಸಿಎಲ್ ಮಾಜಿ ಅಧ್ಯಕ್ಷ ಎಂ ಗೌತಮ್ ಗೌಡ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಭ್ರಷ್ಟಾಚಾರಕ್ಕೆ ಹೆದರಿ ಯಾರೂ ಬಂಡವಾಳ ಹೂಡಲು ಹೊರ ರಾಜ್ಯದ ಯಾವುದೇ ಕಂಪನಿಗಳು ಬರುತ್ತಿಲ್ಲ. ತಾಲೂಕು ಕೇಂದ್ರದಲ್ಲಿ ಟ್ರಿಬ್ಯುನಲ್ ತೆರೆಯದಿದ್ದರೆ ಬಡವರು ಎಲ್ಲಿಗೆ ಹೋಗಬೇಕು? ಇರುವ 1-2 ಎಕರೆ ಜಮೀನಿನ ಮೇಲೆ ಕಣ್ಣು ಹಾಕಿರುವ ಪ್ರಭಾವಿ ಶಾಸಕ ಸ್ಥಾನದಲ್ಲಿರುವವರು ಈ ಸ್ಥಾನಕ್ಕೆ ಅಗೌರವ ತಂದಿದ್ದಾರೆ. ಶಾಸಕರ ಈ ವರ್ತನೆಯನ್ನು ಜಿಲ್ಲಾ ಭಾರತೀಯ ಜನತಾ ಪಕ್ಷವು ಖಂಡಿಸುತ್ತದೆ. ಈ ಹಿಂದೆ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಪರವಾಗಿ ಒತ್ತಡದಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ದರು. ಇದರ ವಿರುದ್ಧ ಮುಡಾ ಹಗರಣದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳವಳಿಗೆ ಕರೆ ನೀಡಿದ್ದೆವು. ಅದೇ ರೀತಿ ಉಪಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಕನಕಪುರದಲ್ಲೂ ಅಧಿಕಾರಿಗಳು ಶಾಸಕರ ಕಪಿಮುಷ್ಟಿಯಲ್ಲಿ ಸಿಲುಕಿ ಅಕ್ರಮ ಪಾವತಿ ಖಾತೆ ಮಾಡಿದ್ದಾರೆ ಎಂದು ಬೆಳಕಿಗೆ ಬರಬೇಕಿದೆ ಎಂದರು. ರಾಮನಗರ ಶಾಸಕರು ನೋಂದಣಿ ಮಾಡಿಸಿಕೊಂಡಿರುವ ಜಮೀನನ್ನು ಯಾವುದೇ ಷರತ್ತು ಇಲ್ಲದೆ ವಾಪಸ್ ನೀಡಬೇಕು ಹಾಗೂ ತನಿಖೆಯನ್ನು ಎದುರಿಸಿ ತನಿಖೆ ಮುಗಿಯುವವರೆಗೂ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮಿತ್ರಪಕ್ಷ NDA ಜೊತೆಯಲ್ಲಿ ಕನಕಪುರ ತಾಲೂಕಿನ ಹೊಂಗಾಣಿದೊಡ್ಡಿ ಗ್ರಾಮದಿಂದ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಅವರು ಎಚ್ಚರಿಕೆ ನೀಡಿದ್ದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ, ತಾಲೂಕು ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಜಗದೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾವತಿ, ಬಿಜೆಪಿ ಮುಖಂಡರಾದ RV ಸುರೇಶ್, ರುದ್ರದೇವರು, P ಶಿವಾನಂದ, ನಗರಸಭಾ ಮಾಜಿ ಸದಸ್ಯ B ನಾಗೇಶ್, ಚೇತನ್, ಚಂದನ್ ಮೋರೆ, ಕಿಶನ್, ನಾಗಮ್ಮ, ಲಕ್ಷ್ಮಿ, ರಂಜನ್ ಇನ್ನು ಮುಂತಾದವರು ಇದ್ದರು. ಈ ಜಮೀನ ರೈತರು ಯಾರು ಉಳುಮೆ ಮಾಡ್ತಿದ್ರು, ಉಳುವವನೇ ಭೂಮಿ ಒಡೆಯೋದಾಡಿ ಅವ್ರ ಹೆಸರಿಗೆ ನೋಂದಾಯಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಅದು ಹೈಕೋರ್ಟ್ ಅಲ್ಲಿ ಕೂಡ ಇದೆ. ಹೈಕೋರ್ಟ್ ಇಂದ ಆದೇಶ ಆಗಿ ಟ್ರಿಬ್ಯುನಲ್ ಬರಬೇಕು ಅಂತ ಆಗಿದೆ. ದುರಂತ ಏನು ಅಂದ್ರೆ ಕನಕಪುರದಲ್ಲಿ ಟ್ರಿಬ್ಯುನಲೇ ಇಲ್ಲ, ಆರೋಳಿಯಲ್ಲಿ ಟ್ರಿಬ್ಯುನಲ್ ಇಲ್ಲ. ಅತ್ಯಂತ ಸೂಕ್ಷ್ಮ ವಿಚಾರ ಇದಲ್ಲ. ಯಾಕೆ ಕನಕಪುರದಲ್ಲಿ ಆರೋಳಿಯಲ್ಲಿ ಟ್ರಿಬ್ಯುನಲ್ಗಳಿಲ್ಲ? ಹೈಕೋರ್ಟ್ ಇಂದ ಆದೇಶ ಆಗಿ ರೈತರಿಗೆ ನ್ಯಾಯಯುತವಾಗಿ ಅವರು ಮಾಡ್ತಿರ್ತಕ್ಕಂಥ ವ್ಯಾಪ್ತಿಯ ಜಮೀನು, ಅದು 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, ಈ ಉಳುವವನೇ ಭೂಮಿ ಅಡಿ ಏನ್ ಬರ್ತದೆ ಒಡೆಯ, ಅದ್ರ ಅಡಿ ಏನ್ ಬರ್ತದೆ, ಅವ್ರು ಏನು ಅವರು ಉಳುಮೆ ಮಾಡ್ತಿದ್ದಾರೆ ಅದನ್ನ ಸೇರಿಸಬೇಕು ಅಂತ ಬಂದಿದೆ. ಸುಮಾರು 30 ವರ್ಷಗಳ ಹಿಂದೆ ಹತ್ಕೊಂಡೆ. ಈಗ ಮೊನ್ನೆ ಅಷ್ಟೇ ನಾನು ಇಕ್ಬಾಲ್ ಹುಸೇನ್ ಅವ್ರ ಸ್ಟೇಟ್ಮೆಂಟ್ ನೋಡಿದೆ, ಹಕ್ಕುಪತ್ರನ ವಿತರಣೆ ಮಾಡಿಸ್ಕೊತೀನಿ ನಾನು ಅಂತ. ಯಾರಪ್ಪನ್ ಸೊತ್ತು ಅಂತ ಹಕ್ಕುಪತ್ರ ಇವ್ರು ವಿತರಣೆ ಮಾಡಿಸ್ತಾರೆ? ಮೊದಲೇ ಹೇಳ್ತಾರೆ ನನ್ನ ಗ್ರಾಮನ ತಗೊಂಡಿಲ್ಲ ಅಂತಾರೆ. ಅದ ನಂತರ ಹೇಳ್ತಾರೆ ಹೌದು ಗ್ರಾಮ ಇದಾಗ್ಬಿಟ್ಟಿದೆ, ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತಾರೆ. ತರಾತುರಿಯಲ್ಲಿ ರಿಜಿಸ್ಟರ್ ಪೋಸ್ಟ್ಗಳಲ್ಲಿ ಹಕ್ಕುಪತ್ರ ಕಳಿಸ್ತಾ ಇದ್ದಾರೆ ಇವತ್ತು. ಯಾರು ಇವ್ರು ಹಕ್ಕುಪತ್ರ ಕಳ್ಸಕ್ಕೆ? 1987ರಲ್ಲೇನೆ ಇವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ರು. 10 ಗುಂಟೆ, 5 ಗುಂಟೆ, 20 ಗುಂಟೆ ಹಕ್ಕುಪತ್ರ ಕೊಟ್ಟಿದ್ರು. ಅದ್ರ ವಿರುದ್ಧನೇ ರೈತರು ನಮ್ಗೆ ಇಷ್ಟ ಅಲ್ಲ, ನಾವು ಉಳುಮೆ ಮಾಡ್ತಿರ್ತಕ್ಕಂಥ ಪೂರ್ಣ ಜಮೀನು ನಮ್ಮ ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೋರ್ಟ್ಗೆ ಹೋದ್ರು. ಕೋರ್ಟ್ ಅಲ್ಲಿ ನೀವು ಟ್ರಿಬ್ಯುನಲ್ ಹೋಗಿ ನೀವು ಟ್ರಿಬ್ಯುನಲ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಟ್ರಿಬ್ಯುನಲ್ ಇರ್ತಕ್ಕಂಥ ವ್ಯಾಜ್ಯ ಇರ್ತಕ್ಕಂಥ ಜಮೀನ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ನೋಂದಣಿ ಮಾಡಿಸ್ಕೊತಾನೆ ಅಂದ್ರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಅಧಿಕಾರಿಗಳು ಸಾಕಷ್ಟು ಬಾರಿ ನಾವು ಟಿವಿಲಿ ನೋಡ್ತಾ ಇರ್ತೇವೆ, ರಿಪಬ್ಲಿಕ್ ಆಫ್ ಕನಕಪುರ ಆಗೋಯ್ತು, ರಿಪಬ್ಲಿಕ್ ಆಫ್ ಕನಕಪುರ ಆಗೋಯ್ತು ಅಂತ. ಇವತ್ತು ಟ್ರಿಬ್ಯುನಲ್ ನಲ್ಲಿ ಇತ್ಯರ್ಥ ಆಗದೆ ಇರ್ತಕ್ಕಂಥ ಒಂದು ಜಮೀನ ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಕೇಸಲ್ಲಿ ಖಾತೆನ ಪೋತಿ ಖಾತೆ ಮಾಡಿಸಿ, ಯಾರು ಮೂಲ ಜಮೀನ್ದಾರಿದ್ರು ಪಾಪ ಅವರು ಗ್ರಾಮಕ್ಕೆ ಅಂತಾನೆ 1967ರಲ್ಲೇ ಬರ್ತಿದ್ರು ಅನ್ಸ್ತದೆ, ನನ್ನ ತಪ್ಪಿಲ್ಲ, 1967ರಲ್ಲೇನೆ ಗ್ರಾಮಕ್ಕೋಸ್ಕರ ಅವ್ರ ಮೂಲ ಯಾರು ವಾರಸ್ದಾರಿದ್ರು ಅವ್ರು ಬರ್ದಿದ್ದಾರೆ. ಇವತ್ತು ಇತ್ಯರ್ಥ ಆಗದಿರ್ತಕ್ಕಂಥ ಜಮೀನ ಅವರ ವಾರಸ್ದಾರ ಯಾರಿದ್ದಾರೆ ಪೋತಿ ಖಾತೆ ಮಾಡಿ ಅವ್ರ ಹೆಸರಲ್ಲಿ ಶಾಸಕರು ಅವ್ರ ಹೆಸರಿಗೆ ನೋಂದಣಿ ಮಾಡಿಸ್ಕೊಳ್ತಾರೆ ಅಂತ. ಅದು ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ. ಅದು ನನ್ನ ಪ್ರಕಾರ ಡಿಸೆಂಬರ್ ಹೋದ ವರ್ಷ 24ರಲ್ಲಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಅಧಿಕಾರಿಗಳು ಶಾಮೀಲಾಗದೆ ಯಾವ ರೀತಿ ಆಗಕ್ಕೆ ಸಾಧ್ಯ? ಇದು ಕೋರ್ಟಲ್ಲಿ ಕೇಸ್ ಇರೋದು ಗೊತ್ತಲ್ವಾ? ಇವ್ರು ಅರ್ಜಿ ಹಾಕಿರೋದು ಅರ್ಜಿ ನಂಬರ್ ಫಾರ್ಮ್ ನಂಬರ್ 7 ಅರ್ಜಿ ಹಾಕಿರೋದು ಗೊತ್ತಲ್ವಾ? ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪೋತಿ ಖಾತೆ ಮಾಡಿಸಿ ಅವರಿಂದ ಇವರು ನೋಂದಣಿ ಮಾಡಿಸ್ಕೊತಾರೆ ಶಾಸಕರು ಅಂದ್ರೆ ಅಧಿಕಾರಿಗಳು ಶಾಮೀಲಾಗದೆ ಯಾವ ರೀತಿ ಮಾಡಕ್ ಸಾಧ್ಯ ಇದು? ಹಾಗಾದ್ರೆ ಈ ಹಿಂದೆ ನಾವು ಕೇಳ್ತಿದ್ದಂತ ಮಾತುಗಳು ರಿಪಬ್ಲಿಕ್ ಆಫ್ ಕನಕಪುರ ಆಗೋಯ್ತು, ರಿಪಬ್ಲಿಕ್ ಆಫ್ ರಾಮನಗರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಸತ್ಯನಾ?
ಇವತ್ತು ಸಾಕಷ್ಟು ರೈತರನ್ನ ಭೇಟಿ ಮಾಡಿದೆ ನಾನು. ಅವರು ದಯಾಮರಣ ಕೊಡಿ ಅಂತ ಕೇಳ್ತಾರ. ಇಲ್ಲ ಸ್ವಾಮಿ, ನಮ್ ಜಮೀನ್ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಇವತ್ತು ನಮ್ಗೆ ನಾವು ರಾಜ್ಯಪಾಲರಿಗೆ ನಾವು ಪತ್ರ ಬರಿತೀವಿ, ನಮ್ಗೆ ದಯಾಮರಣ ನಮ್ಗೆ ಕೊಡ್ಲಿ ಅವರು. ಸರಿ, ಸುಮಾರು 5 ಜನ ಅಧಿಕಾರಿಗಳ ಮೇಲೆ 6 ಜನ ಅಧಿಕಾರಿಗಳ ಮೇಲೆ ಇವತ್ತು FIR ಆಗಿದೆ ಲೋಕಾಯುಕ್ತ ಇದ್ರಲ್ಲಿ. ಅಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನ್ ನಡೀತಿದೆ ರಾಮನಗರದಲ್ಲಿ, ಏನ್ ನಡೀತಿದೆ ಕನಕಪುರದಲ್ಲಿ? ಇನ್ನೊಂದು ದುರಂತ ವಿಷಯ ಅಂದ್ರೆ ಇಂದಿನ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರ ಸ್ವಕ್ಷೇತ್ರ ಅದು. ಇಕ್ಬಾಲ್ ಹುಸೇನ್ ಹೋಗಿ ಅಲ್ಲಕ್ಕೂ ಪತ್ರ ಕೊಡಿಸ್ತಾರೆ ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರೇನು? ಆಮೇಲೆ ಇವ್ರು ಯಾರು ಕೊಡಕ್ಕೆ, ಇದು ಯಾರ್ದು ಜಮೀನು? ಇದು LRF ಅಲ್ಲಿ ಇಲ್ಲ ಅಂತ ಅಂದ್ರು. ಇದು ಖಂಡಿತ LRF ಅಲ್ಲಿ ಇರ್ತಕ್ಕಂಥ ವ್ಯಾಜ್ಯ ಇರ್ತಕ್ಕಂಥ ಜಮೀನು ಇದು. ಅದನ್ನ ಕೊಡ್ಲಿಕ್ಕೆ ಒಬ್ಬ ಶಾಸಕ ಯಾರು? ತರಾತುರಿಲಿ ಯಾಕೆ ಇವರು ಹಕ್ಕುಪತ್ರನ ವಿತರಣೆ ಮಾಡ್ತವ್ರು? ಇವಾಗ 1987ರಲ್ಲೇ ಕೊಟ್ಟಿದ್ರು ಅದನ್ನ. ಅದು ಬೇಡ, ಅದು ಕಮ್ಮಿ, ನಾವು ಉಳಿದಿರೋದು ಕೊಡಿ ಅಂತಾನೆ ರೈತರು ಇವತ್ತು ಕೋರ್ಟ್ಗಳಿಗೆ ಹೋಗಿರೋದು. ಯಾಕೆ ಇನ್ನೂ ಟ್ರಿಬ್ಯುನಲ್ ಆಗಿಲ್ಲ? ಕನಕಪುರದಲ್ಲಿ ಆರೋಳಿಲಿ ಟ್ರಿಬ್ಯುನಲ್ ಯಾಕೆ ಆಗಿಲ್ಲ? ಈ ತರ ಇನ್ನು ಎಷ್ಟು ಜಮೀನು ಹೊಡಿಲಿಕ್ಕೆ ಇವರು ಹುನ್ನಾರ ಮಾಡ್ಕೊಂಡು ಕಾಯ್ತಾ ಇದ್ದಾರೆ? ಇವತ್ತು ಇದು ಬೆಳಗ್ಗೆ ಬಂದಿದೆ, ನಾವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇದ್ಕೊಂಡು ಬಡವರು ಅವರು ಜೀವನ ಮಾಡ್ಲಿಕ್ಕೆ ಇಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಜಮೀನ ಇವರು ಈ ಮಟ್ಟಕ್ಕೆ ಹುನ್ನಾರ ಮಾಡಿ ಹೊಡೆಯಕ್ಕೆ ಹೋಗ್ತಾರೆ ಅಂದ್ರೆ ಇವರು ಯಾವ ರೀತಿ ಜನಸೇವೆ ಮಾಡ್ತಾರೆ? ರಾಮನಗರ ಶಾಸಕರು ಕನಕಪುರದಲ್ಲಿ ಹೋಗೋ ತರ ಮಾಡ್ಕೊತವ್ರೆ ಅಂದ್ರೆ ಇವ್ರನ್ನ ನಮ್ಮ ಕ್ಷೇತ್ರದ ಜನಕ್ಕೆ ಏನು ಸೇವೆ ಸಲ್ಲಿಸ್ತಾರೆ ಇವರು? ಏನ್ ಭರವಸೆ ಇವರು ಕೊಡೋದು ನಮ್ಮ ಕ್ಷೇತ್ರದ ಜನಕ್ಕೆ? ಇವೆಲ್ಲ ತುಂಬಾ ಸೂಕ್ಷ್ಮ ವಿಚಾರಗಳು. ಒಂದ್ ಇಡೀ ಊರ್ನ ಇರ್ತಕ್ಕಂಥ ಗ್ರಾಮನ ಒಬ್ಬ ವ್ಯಕ್ತಿ ಹೆಸರಿಗೆ ಆಗ್ಬಿಡ್ತದೆ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು? ಅಥವಾ ಅಧಿಕಾರಿಗಳಿಗೆ ಅಷ್ಟು ಭಯ ಇದೆಯಾ ಅಲ್ಲಿ? ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ಕನಕಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ರಾಮನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಅತ್ಯಂತ ಪ್ರಭಾವಶಾಲಿ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರ ಸ್ವಕ್ಷೇತ್ರ, ಅವರ ಜಿಲ್ಲೆ, ಇಲ್ಲೇ ಈಗ ನಡೀತಿದೆ ಅಂದ್ರೆ ಕರ್ನಾಟಕ ವ್ಯಾಪ್ತಿಯಲ್ಲಿ ಇನ್ನೇನೇ ನಡೀತಾ ಇದೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಅತ್ಯಂತ ದುರಂತ ನಮ್ಮ ರಾಜ್ಯದ ಇತಿಹಾಸದಲ್ಲಿ 2023 ವಿಧಾನಸಭಾ ಫಲಿತಾಂಶ ಏನಿದೆ, ಅತ್ಯಂತ ದುರಂತ ಫಲಿತಾಂಶ. ಜನಗಳ ದಿಕ್ತಪ್ಸಿ, ಬಡವರು ಬಗ್ಗೆ ದಿಕ್ತಪ್ಸಿ, ಜಾತಿ ರಾಜಕಾರಣ ತಂದು ಅದೇನೋ ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಮುಂಗ್ಬೂತಿ ಏರಿಸಿ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಕಳೆದ 1.5 ವರ್ಷ 2 ವರ್ಷದಿಂದ ನಡೀತಿರ್ತಕ್ಕಂಥ 1.5 ವರ್ಷ ಆಗಿದೆ ನಡೀತಿರ್ತಕ್ಕಂಥ ಆಡಳಿತ ಕರ್ನಾಟಕದಲ್ಲಿ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು. ಜಿಲ್ಲಾಧ್ಯಕ್ಷರವರ ಒಂದು ಅಧ್ಯಕ್ಷತೆಯಲ್ಲಿ ನಾವೇನಿ ಪ್ರೆಸ್ ಮೀಟ್ ಕರೆದಿದ್ದೇವೆ. ಅತ್ಯಂತ ಕಠಿಣ ಪದಗಳಿಂದ ಇದನ್ನ ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ನಾವು ಕೇಳಲಿಕ್ಕೆ ಬಯಸ್ತೇವೆ ನಮ್ಮ ಪಕ್ಷದ ವತಿಯಿಂದ, ಅಧಿಕಾರಿಗಳು ಶಾಮೀಲಾಗದೆ, ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡದೆ ಇದು ಆಗ್ಲಿಕ್ಕೆ ಸಾಧ್ಯನೇ? ಎಲ್ಲರೂ ಪೋತಿಕಾತೆ ಹೇಗಾಯ್ತು? ಕೇಸ್ ನಡೀತಿರ್ಬೇಕಾದ್ರೆ ಪೋತಿಕಾತೆ ಹೇಗ್ ಮಾಡಿಸಿದ್ರು? ಈ ಹಿಂದೆ ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಮೈಸೂರು ಚಲೋ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವು. ಮುಖ್ಯಮಂತ್ರಿಗಳ ಮೂಡ ಕೇಸ್ ಏನಿದೆ ಅದ್ರ ಪರವಾಗಿ ಅಲ್ಲೂ ಕೂಡ ಅವರ ಪತ್ನಿ ಹೆಸರಿಗೆ 14 ಸೈಟು ಮುಖ್ಯಮಂತ್ರಿಗಳ ಶ್ರೀಮತಿಗಳು ಅಂತ ಒತ್ತಡದಲ್ಲಿ ಮಾಡಿದ್ರು ಅಧಿಕಾರಿಗಳಂಗಾದ್ರೆ. ಇಲ್ಲಿ ಅದೇ ಒತ್ತಡದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರ? ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಅದಾಗುತ್ತೆ, ಉಪಮಂತ್ರಿಗಳ ಕ್ಷೇತ್ರದಲ್ಲಿ ಇದಾಗುತ್ತೆ. ಇವರ ಕಪಿ ಮುಷ್ಟಿಲಿ ಸಿಕ್ಕೊಂಡು ಅಧಿಕಾರಿಗಳು ಒದ್ದಾಡ್ತಿದಾರ? ರಾಮನಗರಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲ ಅಧಿಕಾರಿ ವರ್ಗದಲ್ಲಿ ನಾನು ಕೇಳಕ್ ಬಯಸ್ತೇನೆ, ನೀವಿರೋದು ಜನರ ಪರ ಕೆಲಸ ಮಾಡ್ಲಿಕ್ಕೆ, ಯಾವುದೇ ಪಕ್ಷ ಆಗಿರಲಿ. ಸೊ ಹಾಗಾಗಿ ನಾವು ರಾಮನಗರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇವೆ. ರೈತರಿಗೆ ಅನ್ಯಾಯ ಆಗೋ ಮಟ್ಟದಲ್ಲಿ ಇದು ಹಿಂಗೆ ಮುಂದುವರೆದ್ರೆ ನಾವು ಅತ್ಯಂತ ಘೋರವಾದ ಹೋರಾಟವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ. ನಮ್ಮ ಪಕ್ಷದ ವತಿಯಿಂದ ನಾವು ರಾಮನಗರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ. ಇದು ಬರೀ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ವರಿಷ್ಠರ ಗಮನಕ್ಕೆ ತರ್ತೇವೆ. ರಾಜ್ಯ ಮಟ್ಟದಲ್ಲಿ ಏನ್ ನಡೀತಿದೆ ರಾಮನಗರದಲ್ಲಿ, ಏನ್ ನಡೀತಿದೆ ಕನಕಪುರದಲ್ಲಿ,
ಹಾಗಾದ್ರೆ ಯಾರು ಕೇಳೋರಿಲ್ಲ ಅನ್ಕೊಂಡು ಇವ್ರು ಏನಾರು ಮಾಡ್ತಿದ್ರೆ ಖಂಡಿತವಾಗಿ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಹಾಗೂ NDA ನಮ್ಮ JDS ಮಿತ್ರ ಪಕ್ಷ ಏನಿದೆ ನಾವಿದಿವೆ. ಇವ್ರು ನಡೆದಿದ್ದೇ ದಾರಿ ಅನ್ನೋ ಮಟ್ಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತು ನಾವು ಅಧಿಕಾರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇವೆ, ನೀವು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಆಚೆ ಬಂದು ಹೇಳಿ. ಒಬ್ಬ ಶಾಸಕ ಈ ಮಟ್ಟಕ್ಕೆ ಇಳಿದು ಕೆಲಸ ಮಾಡ್ತಾರೆ ಅಂದ್ರೆ 10 ಗುಂಟೆ 20 ಗುಂಟೆ ಜಮೀನ ಕೊಟ್ಬಿಟ್ಟು ಮಿಕ್ಕಿದ್ನೆಲ್ಲ ಹೊಡೆಯಕ್ಕೆ ಪ್ಲಾನ್ ಮಾಡ್ಕೊತಾರೆ ಅಂದ್ರೆ ಗ್ರಾಮ 106 ವರ್ಷ ಸರಿಸುಮಾರು 100ರಿಂದ 120 ವರ್ಷ 3 ತಲೆಮಾರಲ್ಲಿ ಬದುಕವ್ರೆ. ಆ ಗ್ರಾಮ ದಾಖಲೆ ಗ್ರಾಮ ಆಗ್ಬಿಟ್ಟಿದೆ ಇವಾಗ. ಅಲ್ಲಿ ಒಂದು ಅಂಗನವಾಡಿ ಇದೆ, ಒಂದು ಶಾಲೆ ಇದೆ, ದೇವಸ್ಥಾನಗಳಿವೆ, ಇತಿಹಾಸ ಇರ್ತಕ್ಕಂಥ ಒಂದು ಗ್ರಾಮನೇ ನಿಮ್ಮ ಹೆಸರಿಗೆ ಬರ್ಕೊಬಿಡ್ತೀರಾ ಅಂದ್ರೆ ಈಗ ಎಲ್ಲಿದೆ? ಯಾರೋ ಡಿಕ್ಟೇಟರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದೀವ ನಾವು? ಪ್ರಜಾಪ್ರಭುತ್ವ ಸತ್ತೋಗಿದೆ ಹಂಗಾದ್ರೆ ರಾಮನಗರ ಜಿಲ್ಲೆಯಲ್ಲಿ. ಸೊ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ, ಈ ಜಮೀನು ವಾಪಸ್ಸು ರೈತರಿಗೆ ಹೋಗ್ಬೇಕು, ಯಾವುದೇ ಷರತ್ತಿಲ್ಲ. ಶಾಸಕ ಇಕ್ಬಾಲ್ ಹುಸೇನ್ ಬಂದು ತನಿಖೆ ಎದುರಿಸಬೇಕು. ತನಿಖೆ ಮುಗಿಯೋವರೆಗೂ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ, ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಯಾಕೆಂದ್ರೆ ನಮ್ಗೆ ನಂಬಿಕೆ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸ್ ನೇನವರು ಪೋತಿ ಖಾತೆ ಮಾಡಿ ಅವ್ರ ಹೆಸರಿಗೆ ಹಾಕಿಬಿಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಎಷ್ಟು ಭಯ ಇಟ್ಟಿದ್ದಾರೆ ಇವರು ಅಂತ. ಸೊ ಇವರು ಅಧಿಕಾರದಲ್ಲಿ ಮುಂದುವರೆದೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಸೊ ರಾಜೀನಾಮೆ ಕೊಟ್ಟು ಅವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಬೇಕಾದ್ರೆ, ಬಟ್ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಷಯನ ರೈತರಿಗೆ ಅನ್ಯಾಯ ಆಗ್ತಿದೆ, ಬಡವರಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವು ಸುಮ್ಮನೆ ಕೂರೋರಲ್ಲ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇವೆ, ರಾಜೀನಾಮೆ ಕೊಟ್ಟು ಈ ತನಿಖೆನ ಎದುರಿಸಬೇಕು ಅಂತ ಇಕ್ಬಾಲ್ ಹುಸೇನ್ ಅವರಿಗೆ ನಾವು ಹೇಳ್ತೇವೆ. ಹಾಗೇನೆ ಅಧಿಕಾರಿಗಳಿಗೆ, ಎಲ್ಲಾ ವರ್ಗದ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ನಿಮ್ಮ ಕೆಲಸಕ್ಕೆ ಗೌರವ ಕೊಟ್ಟು ಜನಪರ ಕೆಲಸ ಮಾಡಿ. ಯಾವುದೋ ಒಂದು ಪಕ್ಷಕ್ಕೂ ರಾಜಕಾರಣಕ್ಕೂ ಮಣದ ಕೆಲಸ ಮಾಡಬೇಡಿ ದಯಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕೆ ನರಸಿಂಗರಾವ್ ವಂದನೆಗಳೊಂದಿಗೆ.